ಶ್ರೀನಿವಾಸಪುರ ಪಟ್ಟಣದ ವರದ ಬಾಲಾಂಜನೇಯ ಸ್ವಾಮಿ ಆಲಯದಲ್ಲಿ ಅದ್ಧೂರಿಯಾದಂಥ ರಥೋತ್ಸವವನ್ನು ಏರ್ಪಡಿಸಲಾಗಿತ್ತು. ಈ ರಥೋತ್ಸವಕ್ಕೆ ನಾನು ಹೋಗಿದ್ದೆ. ಆಂಜನೇಯ ಸ್ವಾಮಿ ಅಲಂಕಾರಗೊಂಡಿರ್ತಕ್ಕಂಥ ದೃಶ್ಯ, ಈ ಒಂದು ಸ್ವಾಮಿಗೆ ಪ್ರಾರ್ಥನೆ, ಪೂಜೆ, ಆರತಿಯನ್ನು ಬೆಳಗಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಿದ್ದೀವಿ. ಈ ಸಂದರ್ಭದಲ್ಲಿ ನೇತಾಜಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ವೈ.ಎ. ನಾರಾಯಣಸ್ವಾಮಿನವರು ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ನೇತಾಜಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಶ್ರೀ ವರದ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಪರ್ವ ಅಂಗವಾಗಿ ಅನ್ನದಾನ ಮತ್ತು ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ. ನಮಗೆ ಬಹಳ ಖುಷಿ ಮತ್ತು ಹೆಮ್ಮೆ ಆಗಿದೆ. ಈ ದೇಶದ ಸನಾತನ ಧರ್ಮ ಪದ್ಧತಿಯನ್ನು ಉಳಿಸೋದಕ್ಕೋಸ್ಕರ ಎಲ್ಲ ಯುವಕರೆಲ್ಲ ಸೇರಿ ನೇತಾಜಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಈ ಒಂದು ಕೈಂಕರ್ಯವನ್ನು ಹಮ್ಮಿಕೊಂಡು ಜನಮಾನಸದಲ್ಲಿ ಸೇವಾ ಭಾವನೆಯನ್ನು ಬಿತ್ತೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗೆ ಬಹಳ ಹೆಮ್ಮೆ ಇದೆ. ಭಾರತ ದೇಶ ಹಿಂದೂ ರಾಷ್ಟ್ರ, ಸನಾತನ ಧರ್ಮ ಪದ್ಧತಿ ಬಹುಶಃ ಭೂಮಿ ಹುಟ್ಟಿದಾಗ ನಿಂತಿದೆ. ಅಂತ ಸನಾತನ ಧರ್ಮ ಪದ್ಧತಿ ಮುಖಾಂತರ ನಾವೆಲ್ಲರೂ ಹಿಂದುತ್ವವನ್ನು ಪ್ರಚಾರ ಮಾಡಬೇಕು, ಪ್ರಸಾರ ಮಾಡಬೇಕು, ಧಾರ್ಮಿಕ ವಿಧಿವಿಧಾನಗಳಿಗೆ ಒತ್ತನ್ನು ಕೊಡಬೇಕು. ವಿಶೇಷವಾಗಿ ದೇವಾಲಯಗಳಲ್ಲಿ, ಧಾರ್ಮಿಕ ಮಂದಿರಗಳಲ್ಲಿ ಈ ಸಂಸ್ಕಾರವನ್ನು ಬಿತ್ತುವ ಕೆಲಸವನ್ನು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಮಾತ್ರ ಹಿಂದೂ ಧರ್ಮ ಉಳಿಯಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ನೇತಾಜಿ ಟ್ರಸ್ಟ್ ಮುಖಾಂತರ ಏನು ಇವತ್ತು ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆಲ್ರಿಗೂ ಶುಭ ಕೋರ್ತಾ ಇದ್ದೇನೆ. ಅವರಿಗೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವರಿಗೆ ಶಕ್ತಿ ಸಾಮರ್ಥ್ಯ ಜಾಸ್ತಿ ಕೊಡಲಿ. ಇದೇ ರೀತಿ ಧರ್ಮವನ್ನು ಪ್ರಚಾರ ಪ್ರಸಾರ ಮಾಡುವ ಮತ್ತು ಸೇವೆಯನ್ನು ಮುಂದುವರಿಸುವ ಸೇವಾ ಮನೋಭಾವನೆಯನ್ನು ಯುವ ಜನರಲ್ಲಿ ಬಿತ್ತುವ ಕಾರ್ಯಕ್ರಮ ಚೆನ್ನಾಗಿ ಆಗಲಿ ಅನ್ನೋ ಮಾತನ್ನು ಹೇಳಿ ಅವರಿಗೆ ಶುಭ ಕೋರ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಆರ್ಯವೈಶ್ಯ ಮಹಾಮಂಡಳಿ ಶ್ರೀನಿವಾಸಪುರದವರು ಸಹ ಅನ್ನ ಪ್ರಸಾದದ ವಿನಿಯೋಗವನ್ನು ಏರ್ಪಡಿಸಿರ್ತಾರೆ. ಈ ಸಂದರ್ಭದಲ್ಲಿ ಸಾಮೂಹಿಕ ಊಟ ಮಾಡ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಿದ್ವಿ. ತುಂಬ ರುಚಿಕರವಾದಂತಹ ಊಟ, ಸ್ವಚ್ಛದಾದಂಥ ಊಟ ಇದೊಂದು ನಡೀತಾ ಇದೆ ನೋಡಿ. ಇನ್ನಷ್ಟು ಬಂಧು ಭಗಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಊಟದ ಸವಿಯನ್ನು ಸವಿತಾ ಇದ್ದಾರೆ. ಹಾಗೆ ಇನ್ನೂ ಅಷ್ಟು ನೋಡೋಣ. ಖುಷಿಯಾಗತ್ತಲ್ವ ಇಂಥ ಕಾರ್ಯಕ್ರಮಗಳನ್ನು ನೋಡಿ. ಆ ಜಾತ್ರೆಯಲ್ಲಿ ಪಾಲ್ಗೊಂಡು ಆ ಜಾತ್ರೆಯಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೆ ಭಾಳ ಖುಷಿ. ಸ್ನೇಹಿತರು, ಬಂಧು ಬಳಗದವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ. ರಥ ಎಳೆದಾದ ಮೇಲೆ ಈ ಒಂದು ರಥ ಒಂದು ಕಡೆಯಲ್ಲಿ ನಿಲ್ಲುತ್ತೆ. ಅಂಥ ಸಂದರ್ಭದಲ್ಲಿ ರಥದ ಕೆಳಗೆ ಮಕ್ಕಳನ್ನು ತಗೊಂಡು ಅದರ ಕೆಳಗೆ ತೂರಿ ಹೋದರೆ ಒಂದು ಪುಣ್ಯದ ಕಾರ್ಯ ಅಂತ ಹೇಳಿ ಭಾವಿಸಿ ಅವರು ಕೆಳಗಡೆ ಬರ್ತಿರೋದನ್ನು ನೋಡ್ತಾ ಇದ್ದೀವಿ. ಹಾಗೆ ಈ ಒಂದು ರಥೋತ್ಸವ ಅಂತಂದರೆ ಅಂಗಡಿ ಮುಗ್ಗಟ್ಟುಗಳು, ಅಲಂಕಾರದ ವಸ್ತುಗಳು, ಈ ರೀತಿ ಎಲ್ಲವನ್ನು ಸಹ ನಾವು ಈ ಒಂದು ಜಾತ್ರೆಯಲ್ಲಿ ನಾವು ನೋಡ್ತೀವಿ. ಮಕ್ಕಳು ಖುಷಿಯಾಗಿ ವಸ್ತುಗಳನ್ನು ಖರೀದಿಸ್ತಾ ಇರೋದು ನೋಡಿ. ಇಂತಹ ಸುಂದರವಾದಂತಹ ಹೂಗಳ ಒಂದು ರಾಶಿಯನ್ನು ನಮಗೆ ಇಲ್ಲಿ ಕಾಣ್ತಾ ಇದೆ. ಅನ್ನದಾನ ಮಾಡ್ತಾ ಇದ್ದೀರಿ. ಹೌದು ಸರ್. ಜಾತ್ರೆ ಯಾವ
ಒಂದು ಸೇವೆಯಲ್ಲಿ ನೀವು ಮಾಡ್ತಾ ಇದ್ದೀರಿ? ನಾವು ಬಂಧುಗರ ಗೆಳೆಯಿಂದ ಮಾಡ್ತಾ ಇದ್ರಿ ಸರ್. ನಾವು ಫ್ರೆಂಡ್ಸ್ಗೆ ಮಾಡ್ತಾ ಇದ್ರಿ. ಸುಮಾರು 4-5 ವರ್ಷದಿಂದ ಮಾಡ್ತಾ ಇದ್ರಿ. ಪ್ರತಿ ವರ್ಷ ಇಲ್ಲಿ ನಾವು ಅನ್ನದಾನ ಮಾಡಿಸ್ತೀರಿ. ನಮ್ಮ ಶ್ರೀನಿವಾಸಪುರ ಎಲ್ಲ ಸಾರ್ವಜನಿಕರು ಬಂದು ಅನ್ನ ಪ್ರಸಾದ ಸೇವಿಸಬೇಕಂತ ನಮ್ಮ ವಿನಂತಿ ಸರ್. ಪ್ರತಿಯೊಬ್ರು ಬಂದು ಅನ್ನ ಪ್ರಸಾದ ಸೇವಿಸ್ಕೊಂಡು ಹೋಗ್ಲಿ ಅಂತ ನಮ್ಮ ಸ್ವಂತ ದುಡ್ಡಿಂದ, ನಮ್ಮ ಸ್ವಂತ ಖರ್ಚಿಂದ, ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ದುಡ್ಡು ಹಾಕೊಂಡು ಮಾಡ್ತಾ ಇರೋದು ಸರ್. ಇದನ್ನ ಪ್ರತಿ ವರ್ಷ ಮಾಡ್ತಾ ಇರ್ತೀವಿ ಸರ್. ಚೇತನ್, ರಂಜಿತನ್ನ, ಅನಂತನ, ವಿವೇಕ್, ಲಿಖಿತ್, ಸಾಯಿ, ನಮ್ಮ ಗೌಡ್ರು, ಸತೀಶ್ ಅನ್ನ ಎಲ್ಲರೂ ಮಾಡ್ತೀವಿ ಸರ್. ಎಲ್ಲರೂ ಇದ್ದಾರೆ. ಸರ್, ಇದು ನೇತಾಜಿ ಚಾರಿಟಬಲ್ ಟ್ರಸ್ಟ್ ಅಂತ ಬೋರ್ಡ್ ಹಾಕಿದ್ದೀರಿ. ಇದರ ಹಿನ್ನೆಲೆ ಮತ್ತು ಪ್ರಸಾದ ವಿನಿಯೋಗದ ಬಗ್ಗೆ ವಿವರಣೆ ನೀಡಿ ಸರ್. ಸರಿ, ನಾವು ಫಸ್ಟ್ ಗೆಳೆಯರ ಬಳಗ ಅಂತ ಮಾಡಿಕೊಂಡು ಮೊದಲಿಂದಾನು ಒಂದು 20 ವರ್ಷದಿಂದ ನಾವು ಈ ಸೇವೆಯನ್ನು ಮಾಡ್ತಾ ಇದ್ದೀವಿ. ಇದು 20ನೇ ವರ್ಷದ ಸೇವೆ. ನೇತಾಜಿ ಚಾರಿಟಬಲ್ ಟ್ರಸ್ಟ್ ಅಂತ ಟ್ರಸ್ಟ್ ರಿಜಿಸ್ಟರ್ ಮಾಡಿಕೊಂಡು 3 ವರ್ಷದಿಂದ ಈ ಕಾರ್ಯಕ್ರಮ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದೀವಿ. ಮೊದಲು ಗೆಳೆಯರ ಬಳಗ ಅಂತ ಮಾಡ್ತಾ ಇದ್ವಿ. ಏನೇನು ಕಾರ್ಯಕ್ರಮ ಮಾಡ್ತೀವಿ ಸರ್? ನಮ್ದು ಮೊದಲಿಗೆ ಅನ್ನದಾನ, ವಿದ್ಯಾದಾನ, ಹಾಗೆ ಆರೋಗ್ಯದ ತಪಾಸಣೆಗಳ ಬಗ್ಗೆ ನಾವು ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದೀವಿ. ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. चंद्र प्रभु के, अयोध्या पति के, सीता माता के, आंजनेय स्वामी के, गौ माता के, सनातन हिंदू धर्म के, गौ माता के, छत्रपति शिवाजी महाराज के। ಈ ಒಂದು ವಿಡಿಯೋ ಲೈಕ್ ಮಾಡಿ, ಹೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ. ಥ್ಯಾಂಕ್ ಯು.